ಈಗ ಇಂದಿನ ಸಂಕ್ಷಿಪ್ತ ಸುದ್ದಿಗಳು. ತುಳು ಚಳವಳಿ ಎಂದರೆ ಹೋರಾಟವಲ್ಲ, ತುಳುವಿನ ಮೂಲವನ್ನು, ಭಾಷೆ ಸಂಸ್ಕೃತಿಯನ್ನು ಉಳಿಸುವ ಪ್ರಯತ್ನ. ಇದಕ್ಕಾಗಿ ಈ ಮಣ್ಣಿನ ಎಲ್ಲ ಭಾಷೆಗಳು ಜೊತೆ ಸೇರಬೇಕಾಗಿದೆ. ಅಂತೆಯೇ ಅಂದಿನ ಕಾಲದಲ್ಲಿ ಕರ್ನಾಟಕ ಏಕೀಕರಣದಲ್ಲಿ ತುಳುವರು ಕನ್ನಡದ ಜೊತೆ ನಿಂತದ್ದನ್ನು ಮರೆಯುವಂತಿಲ್ಲ ಎಂದು ಧರ್ಮಸ್ಥಳ ಮಂಜುನಾಥೇಶ್ವರ ತುಳು ಪೀಠದ ಸಂಯೋಜಕರಾದ ಡಾಕ್ಟರ್ ಧನಂಜಯ ಕುಂಬ್ಳೆ ಹೇಳಿದ್ದಾರೆ. ಶರವು ನಿವಾಸಿ ದಿವಂಗತ ಜನಾರ್ದನ ಗಟ್ಟಿ, ದಿವಂಗತ ಗಿರಿಜಾಗಟ್ಟಿ ದಂಪತಿ ಪುತ್ರ, ಸೋಮೇಶ್ವರ ಪಂಚಾಯತ್ ಮಾಜಿ ಸದಸ್ಯೆ ಶ್ವೇತಾ ಗಟ್ಟಿ ಅವರ ಪತಿ ಕಿಶೋರ್ ಗಟ್ಟಿ ಅಲ್ಪಕಾಲದ ಅಸೌಖ್ಯದಿಂದ ನಿಧನ ಹೊಂದಿದ್ದಾರೆ. ಏನಪೋಯ ಸಂಸ್ಥೆಯ ಮಾಜಿ ಉದ್ಯೋಗಿಯಾಗಿದ್ದರು. ಬಿಜೆಪಿಯ ಹಿರಿಯ ಮುಖಂಡ ಸಂಜೀವ ಶೆಟ್ಟಿ ಅಂಬಲಮುಗರು ನಿಧನರಾಗಿದ್ದಾರೆ. ಸಂಜೀವ ಶೆಟ್ಟಿ ಅಂಬಲಮುಗರು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಲ್ಲದೆ ಮಂಗಳೂರು ಭೂನ್ಯಾಯ ಮಂಡಳಿಯ ಮಾಜಿ ಸದಸ್ಯರಾಗಿಯೂ ಕಾರ್ಯನಿರ್ವಹಿಸಿದ್ದರು. ಕಣಚೂರು ಹಾರ್ಟ್ ಫೌಂಡೇಶನ್ ಸಂಸ್ಥಾಪಕರ ದಿನದ ಅಂಗವಾಗಿ ಜುಲೈ 6ರಿಂದ ಆಗಸ್ಟ್ 31ರವರೆಗೆ ಹೃದಯದ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಿಕೊಳ್ಳಲಾಗಿದೆ. ಶಿಬಿರದಲ್ಲಿ 1,300 ರೂಪಾಯಿಯಲ್ಲಿ ಹೃದಯದ ಆರೋಗ್ಯ ತಪಾಸಣೆ, ಸಂಪೂರ್ಣ ರಕ್ತ ಪರೀಕ್ಷೆ, ಕೊಬ್ಬಿನಾಂಶ ಪರೀಕ್ಷೆ, ಕಿಡ್ನಿ ಪರೀಕ್ಷೆ, ರಕ್ತದಲ್ಲಿ ಸಕ್ಕರೆ, 3 ತಿಂಗಳ ಸರಾಸರಿ ಪರೀಕ್ಷೆ, ಯೂರಿಕ್ ಆಸಿಡ್ ಪರೀಕ್ಷೆ, ಇಸಿಜಿ, ಟಿಎಂಟಿ, ಇಕೋ, ಹೃದಯ ತಜ್ಞರ ಸಮಾಲೋಚನೆ ಒಳಗೊಂಡಿರುತ್ತದೆ ಎಂದು ಪ್ರಕಟಣೆ ತಿಳಿಸಿದೆ. ಮಾಧ್ಯಮ ಕ್ಷೇತ್ರವು ಇಂದು ಅತ್ಯಂತ ಕ್ಲಿಷ್ಟಕರ ಸವಾಲುಗಳನ್ನು ಎದುರಿಸುತ್ತಿದ್ದು, ಬದಲಾಗುತ್ತಿರುವ ಪರಿಸ್ಥಿತಿಗಳಿಗೆ ಹೊಂದಿಕೊಂಡು ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕಾದ ಅನಿವಾರ್ಯತೆ ಎದುರಾಗಿದೆ ಎಂದು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ತಾರನಾಥ್ ಕಟ್ಟಿ ಕಾಪಿಕಾಡ್ ಹೇಳಿದ್ದಾರೆ. ನಿಟೆಕ್ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಉಳ್ಳಾಲ ತಾಲೂಕು ಘಟಕದ ಸಂಯುಕ್ತ ಆಶ್ರಯದಲ್ಲಿ ಮಂಗಳವಾರ ನಡೆದ ಪತ್ರಿಕಾ ದಿನಾಚರಣೆಯಲ್ಲಿ ಅವರು ಮಾತನಾಡುತ್ತಿದ್ದರು. ಇದನ್ನು ಯಾರು ಸುಲಭದಲ್ಲಿ ಹೇಳಿಕೊಳ್ಳಿಕ್ಕೆ ಬಯಸುವುದಿಲ್ಲ ಅಥವಾ ಒಪ್ಪಿಕೊಳ್ಳಿಕ್ಕೂ ಬಯಸುವುದಿಲ್ಲ. ಸೊ ಹಾಗಾಗಿ ಏನಾಯಿತು, ನಂಬರ್ 1 ಅವನು ಸ್ಟಾರ್ಟ್ ಮಾಡಿದ ಪ್ಯಾಟರ್ನನ್ನೇ ನಂಬರ್ 2 ಅವರು ಕಾಪಿ ಮಾಡಿದರು, ನಂಬರ್ 2 ಅವರನ್ನೇ ನಂಬರ್ 3 ಅವರು ಕಾಪಿ ಮಾಡಿದರು. ಸೊ ಕೊನೆಗೆ ನಂಬರ್ 10 ತನಕ ಎಲ್ಲರೂ ಸೇಮ್ ಪ್ಯಾಟರ್ನಲ್ಲಿ ಇದ್ದಾರೆ. ಸೊ ಯಾರೂ ಕೂಡ ಪ್ರಶ್ನೆಯೂ ಮಾಡಲಿಲ್ಲ ಅಥವಾ ಜನರ ಪ್ರಶ್ನೆಗೆ ಆಪ್ಷನನ್ನು ಇಡಲಿಲ್ಲ. ಸೊ ಅಂತಿಮವಾಗಿ ಪರಿಣಾಮ ಇವತ್ತು TRP ಕಡಿಮೆ ಆಗಿದೆ, ಗಣನೀಯವಾಗಿ ಕಡಿಮೆ ಆಗಿದೆ. ಸೊ ಯಾಕೆ ಇದು? ನಾನಿದು ಕನ್ನಡವನ್ನು ಉದ್ದೇಶ ಮಾಡಿಕೊಂಡು ಹೇಳಿದ್ದು. ಇದರಾಚೆಗೆ ದೊಡ್ಡ ಜಗತ್ತು ಇದೆ ನಮ್ಮ ದೇಶದ ಒಳಗಡೆನೆ, ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ. ಹಾಗಾಗಿ ಇಲ್ಲಿ ನೀವು ಮೇಡಮ್ ಅವರು ಕೇಳಿದಂಥ ಪ್ರಶ್ನೆ, ಮಕ್ಕಳು ಇವತ್ತು TVಯಲ್ಲಿ ಕೆಲಸಕ್ಕೆ ಹೋಗಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಪತ್ರಿಕೆಯಲ್ಲಿ ಕೆಲಸಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಂತ ಹೇಳುವಾಗ, ಯಾಕಂತ ಹೇಳಿದ್ರೆ ನೀವು ತುಂಬ ಮೌಲ್ಯವನ್ನು ಹೇಳಿಕೊಟ್ಟಿರ್ತೀರಿ, ತುಂಬ ಆದರ್ಶವನ್ನು ನೀವು ಹೇಳಿಕೊಟ್ಟಿರ್ತೀರಿ. ಸೊ ನನ್ನ ಸ್ಥಾನ ಏನು ಅಂತ ಕೂಡ ಆ ವಿದ್ಯಾರ್ಥಿಗೆ ಪ್ರಶ್ನೆ ಬರ್ತದೆ. ಅಲ್ಟಿಮೇಟ್ಲಿ ಅಟ್ ದ ಎಂಡ್ ಆಫ್ ದ ಡೇ ನಾನು ಅಲ್ಲಿ ಕುಳಿತುಕೊಂಡು ಮಾಡಬೇಕಾದದ್ದು ಏನನ್ನು ನಾನು ಮಾಡ್ತಾ ಇರುವಂಥದ್ದು, ಅದು ನನ್ನ ಇಚ್ಛೆಗೆ, ನನ್ನ ಆತ್ಮಸಾಕ್ಷಿಗೆ ಅದು ಸರಿ ಆಗ್ತದೋ ಇಲ್ಲವಾ ಅನ್ನುವಂಥ ಪ್ರಶ್ನೆಗಳು ಕಾಡ್ತದೆ. ಅದು ಒಂದು. ಮತ್ತು ಅಂತಿಮವಾಗಿ ಉದ್ಯೋಗದ ಭದ್ರತೆ ಕೂಡ. ಯಾಕಂದರೆ TRP ಕಡಿಮೆ ಆದಾಗ ಸ್ವಾಭಾವಿಕವಾಗಿ ಜಾಹೀರಾತು ಮಾರುಕಟ್ಟೆಯಿಂದ ಬರುವಂಥ ರೆವಿನ್ಯೂ ಫಾರ್ಮುಲಾಗಳು ಅಥವಾ ಬೇರೆ ರೆವಿನ್ಯೂ ಫಾರ್ಮುಗಳೆಲ್ಲ ಕಡಿಮೆ ಆಗ್ತದೆ. ಸೊ ಸಂಸ್ಥೆ ಮತ್ತೆ ಕಾಸ್ಟ್ ಕಟ್ಟಿಂಗ್ ಮಾಡಬೇಕಾಗ್ತದೆ. ಇವತ್ತು ನಾವು ಅದನ್ನು ಕರ್ನಾಟಕದಲ್ಲಿ ನೋಡ್ತಾ ಇದ್ದೇವೆ. ಸೊ ಪತ್ರಿಕೆಗಳ ವಿಚಾರಕ್ಕೆ ಬಂದಾಗ ಸ್ವಾಭಾವಿಕವಾಗಿ ಮಾರುಕಟ್ಟೆಯ ಸವಾಲು ಅಥವಾ ಪತ್ರಿಕೆ, ಸೊ ಈ ಜಗತ್ತಿನಲ್ಲಿ ಯಾವುದಾದ್ರೊಂದು ಪ್ರಾಡಕ್ಟ್, ತನ್ನ ಒಂದು ಉತ್ಪನ್ನ, ಈಗ ಈ ಒಂದು ಗ್ಯಾಜೆಟ್ ಇರ್ಬೋದು ಅಥವಾ ಈ ಒಂದು ನೀರಿನ ಬಾಟಲ್ ಇರ್ಬೋದು, ಇದರ ಪ್ರೊಡಕ್ಷನ್ ಕಾಸ್ಟ್ಗಿಂತ ಕನಿಷ್ಠ ಅಂತ ಹೇಳಿದ್ರು 3-4 ರೂಪಾಯಿ ಅಥವಾ 5-6 ರೂಪಾಯಿ ಲಾಭ ಇಟ್ಟುಕೊಂಡೇ ಅಥವಾ ಲಾಭ ಬರುವ ರೀತಿಯಲ್ಲೇ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಲಾಗತ್ತೆ. ಸೊ ಇದನ್ನು ಮಾರಿದರೆ ಖಂಡಿತವಾಗಿಯೂ 4 ರೂಪಾಯಿ 5 ರೂಪಾಯಿ ಆದಾಯ ಕಂಪನಿಗೆ ಸೇರ್ತದೆ. ಆದರೆ ಒಂದು ಪತ್ರಿಕೆಯನ್ನು ಹೊರಗೆ ತರುವಾಗ ಅದರಲ್ಲಿ ಆ ರೀತಿ ಆಗುವುದಿಲ್ಲ, ಅದು ಕಂಪ್ಲೀಟ್ ಉಲ್ಟಾ. ಒಂದು ಪತ್ರಿಕೆ ಮುದ್ರಣವಾಗಿ ಹೊರಗೆ ಬರಬೇಕಿದ್ರೆ ಅದರಲ್ಲಿ ಕನಿಷ್ಠ ಸಂಸ್ಥೆಗೆ 2-3 ರೂಪಾಯಿ ನಷ್ಟ ಆಗಿರ್ತದೆ. ಸೊ ಹಾಗಾಗಿ ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಹೊರಗಡೆ ಬರುವಾಗ, ಮಾರುಕಟ್ಟೆಗೆ ಬರುವಾಗ ನಷ್ಟ ಅಂತ ಅನುಭವಿಸುವಂಥದ್ದಿದ್ದರೆ ಅದು ಪತ್ರಿಕೆ ಮಾತ್ರ. ಅಯೋಧ್ಯೆಯಲ್ಲಿ ಕೋಟ್ಯಾಂತರ ರೂಪಾಯಿಗಳ ಹಗರಣಗಳಾಗಿದ್ದರೂ RSS, ವಿಶ್ವ ಹಿಂದೂ ಪರಿಷತ್ತು ಸೇರಿದಂತೆ ಹಿಂದೂ ಸಂಘಟನೆಗಳು ಆ ವಿಚಾರದಲ್ಲಿ ಮೌನ ವಹಿಸಿರುವುದು ಆಶ್ಚರ್ಯ ತರುವಂಥದ್ದು ಎಂದು ಕಾಂಗ್ರೆಸ್ ಮುಖಂಡ, ರಾಜ್ಯ ಯುವ ಕಾಂಗ್ರೆಸ್ ಕಾನೂನು ಘಟಕದ ಪ್ರಧಾನ ಕಾರ್ಯದರ್ಶಿ ಮತ್ತು ಕೊಲ್ಯ ಶ್ರೀರಾಮ ಪ್ರಿನ್ಸ್ ಸರ್ಕಲ್ನ ಕಾರ್ಯದರ್ಶಿ ಅಭಿಷೇಕ್ ಉಳ್ಳಾಲ್ ಪ್ರಶ್ನಿಸಿದ್ದಾರೆ. ಸುಪ್ರೀಂ ಕೋರ್ಟಿನ ಮೆಟ್ಟಿಲೇರಿತ್ತು.
ಆ ಬಳಿಕ ಸುಪ್ರೀಂ ಕೋರ್ಟಿನಲ್ಲಿ ರಾಮ ಜನ್ಮಭೂಮಿ ಟ್ರಸ್ಟಿಗೆ ಫೇವರ್ ಆಗಿ ಜಡ್ಜ್ಮೆಂಟನ್ನು ಕೂಡ ಸುಪ್ರೀಂ ಕೋರ್ಟ್ ಕೊಡ್ತು. ಇದೆಲ್ಲ ಆದಮೇಲೆ ತಾವೆಲ್ಲ ವಿಚಾರವನ್ನು ಗಮನಿಸಬೇಕಾದಂಥ ಮುಖ್ಯ ವಿಚಾರ ಏನು ಅಂತ ಹೇಳಿದರೆ, ಈ ಅಯೋಧ್ಯೆಯಲ್ಲಿರುವಂಥ ರಾಮ ಜನ್ಮಭೂಮಿ ಟ್ರಸ್ಟಿನ ಮುಖಾಂತರವಾಗಿ ನಿರ್ಮಾಣಗೊಂಡಂತಹ ರಾಮನ ಅಯೋಧ್ಯೆಯ ಮಂದಿರ ಯಾವುದಿದೆಯಾ, ಇದಕ್ಕೆ ಶಿಲಾನ್ಯಾಸವನ್ನು ಮಾಡಿದ್ಯಾರು ಅಂತ ಹೇಳಿದರೆ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು. ಇದರ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿದ್ಯಾರು ಅಂತ ಹೇಳಿದರೆ ಮೋದಿ ಅವರು. ಇದರ ಧ್ವಜಾರೋಹಣವನ್ನು ಮಾಡಿದ್ಯಾರು ಅಂತ ಹೇಳಿದರೆ ನರೇಂದ್ರ ಮೋದಿ ಅವರು. ಈ RTI ವ್ಯಾಪ್ತಿಗೆ ಬಾರದ ರೀತಿಯಲ್ಲಿ ಅಯೋಧ್ಯೆ ರಾಮ ಮಂದಿರದ ಟ್ರಸ್ಟನ್ನು ಮಾಡಿದರೆ ನರೇಂದ್ರ ಮೋದಿ ಅವರು. ಈ ಟ್ರಸ್ಟ್ಗಳ ನೇಮಕಾತಿಯಲ್ಲಿ ಯಾರನ್ನ ಟ್ರಸ್ಟ್ಗಳಾಗಿ ನೇಮಕ ಮಾಡಬೇಕು ಅಂತ ಕೂಡ ಸೂಚಿಸಿದ್ದು ನರೇಂದ್ರ ಮೋದಿ ಅವರು. ಇಷ್ಟೆಲ್ಲ ಕೂಡ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ರು ಕೂಡ ಇಷ್ಟು ದೊಡ್ಡ ಹಗರಣ ನಡೆಯುವಾಗ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾಕೆ ಮೌನವಾಗಿದ್ದಾರೆ? ಅವರ ಜೀವನದಲ್ಲಂತೂ ಪ್ರೆಸ್ ಮೀಟನ್ನು ಕರೆದು ಪತ್ರಿಕಾಗೋಷ್ಠಿ ನಡೆಸಿದ ಇತಿಹಾಸವೇ ಇಲ್ಲ, ಅದು ಬಿಡಿ. ಆದರೆ ಹಿಂದೂಗಳ ಅಸ್ಮಿತೆಯ ವಿಚಾರ ಅಂತ ಹೇಳಿಕೊಂಡು ಅಧಿಕಾರಕ್ಕೆ ಬಂದಂಥ ಭಾರತೀಯ ಜನತಾ ಪಾರ್ಟಿಯವರೇ, ಅದನ್ನು ನೇರವಾಗಿ ಹೇಳುವಂಥದ್ದು ಸಂಬಂಧಪಟ್ಟಂಥ RSS ಆಗಲಿ ಸಂಘ ಪರಿವಾರದವರಾಗಲಿ ಯಾಕೆ ಈ ವಿಚಾರವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು, ಒಂದು ಹೇಳಿಕೆಯನ್ನು ನಿಮ್ಮ ನಾಯಕರು ಕೊಡ್ತಾ ಇಲ್ಲ ಅಂತ ಹೇಳುವುದನ್ನು ನಿಮ್ಮ RSSನ ಕಾರ್ಯಕರ್ತರು ನಿಮ್ಮ ನಾಯಕರಿಗೆ ಪ್ರಶ್ನೆ ಮಾಡಬೇಕು. ಯಾಕೆ ಅಂತ ಹೇಳಿದರೆ ಹಿಂದೂ ರಾಷ್ಟ್ರ ಆಗಬೇಕು, ಹಿಂದೂಗಳ ಅಸ್ಮಿತೆಯ ವಿಷಯ, ಹಿಂದುತ್ವದ ವಿಷಯ ಅಂತ ಹೇಳಿಕೊಂಡು ಅಧಿಕಾರಕ್ಕೆ ಬಂದಂಥವ್ರು ನೀವು ಯಾಕೆ ಇದರ ಬಗ್ಗೆ ಪ್ರಶ್ನೆ ಮಾಡ್ತಿಲ್ಲ ಅಂತ ಹೇಳುವಂಥದ್ದು ಮುಖ್ಯವಾಗಿರ್ತಕ್ಕಂಥ ಗೊಂದಲ ನಮ್ಮಲ್ಲಿ ನಿರ್ಮಾಣ ಆಗಿದೆ. ಒಂದು. ಎರಡನೇದಾಗಿ ನಾನು ನಿಮಗೆ ಬಹಳಷ್ಟು ಕ್ಲಿಯರಾಗಿ ನಾನು ಒಂದು ವಿಚಾರವನ್ನು ಸ್ಪಷ್ಟೀಕರಣ ಕೊಡಲಿಕ್ಕೆ ಬಯಸ್ತೇನೆ. ಯಾವತ್ತೂ ಕೂಡ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಯೋಧ್ಯದ ರಾಮ ಮಂದಿರಕ್ಕಾಗಲಿ ರಾಮದೇವರಿಗಾಗಿ ವಿರೋಧ ಇಲ್ಲ. ಇದನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಳ್ಬೇಕು. ನಾನು ಯಾಕೆ ಮಾತನ್ನು ಹೇಳ್ತೇನೆ ಅಂತ ಹೇಳಿದರೆ, ಪ್ರಜಾಪ್ರಭುತ್ವದಲ್ಲಿ ನಾವು ಭರವಸೆ ಇಟ್ಕೊಂಡವರು, ಡೆಮೋಕ್ರಸಿಯಲ್ಲಿ ಭರವಸೆ ಇಟ್ಕೊಂಡು ಈ ದೇಶದ ಸಂವಿಧಾನಕ್ಕೆ ನಾವು ಗೌರವ ಮತ್ತು ಭರವಸೆ ಇಟ್ಕೊಂಡವರು ಆದುದರಿಂದ ಈ ಪ್ರಕರಣ ಕೋರ್ಟಲ್ಲಿ ಇದೆ. ಹಾಗಾಗಿ ಕೋರ್ಟಿನ ತೀರ್ಪನ್ನು ನಾವು ಸ್ವಾಗತ ಮಾಡ್ತೇವೆ ಅಂತ ಹೇಳಿದೆ ಹೊರತಾಗಿ ನಾವು ಯಾವತ್ತೂ ವಿರೋಧವನ್ನು ಮಾಡಲಿಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿಯವರು ಕಾಂಗ್ರೆಸ್ಸಿಗರು ಏನೋ ವಿರೋಧ ಮಾಡಿದಂಥ ರೀತಿಯಲ್ಲಿ ಅಪಪ್ರಚಾರವನ್ನು ಮಾಡಿಕೊಂಡು ಅವರ ರಾಜಕೀಯ ಬೇಳೆಯನ್ನು ಬಯಸ್ತಾ ಇದ್ದದ್ದೇ ಹೊರತಾಗಿ ನಾವು ಯಾವತ್ತೂ ಕೂಡ ಇದಕ್ಕೆ ವಿರೋಧ ಇಲ್ಲ ಅಂತ ಹೇಳೋದನ್ನು ಮತ್ತೊಮ್ಮೆ ನಾನು ಸ್ಪಷ್ಟೀಕರಣ ಕೊಡಲಿಕ್ಕೆ ಬಯಸ್ತೇನೆ. ಇದರ ಜೊತೆಯಲ್ಲಿ ಈ ಒಂದು ಹಗರಣ ಹೇಗೆ ಮುಂದಾಯಿತು ಅಂತ ಹೇಳೋದನ್ನು ತಮ್ಮ ಗಮನಕ್ಕೆ ಬರ್ತೇನೆ. ಸಮಾಜವಾದಿ ಪಕ್ಷದ ಫಾರ್ಮರ್ MLA ಆಗಿದ್ದಂಥ ಪವನ್ ಪಾಂಡೆ ಅವರು ಕಳೆದ ಜೂನ್ 7ನೇ ತಾರೀಕಿನ ದಿವಸ ರಾಮ ಮಂದಿರಕ್ಕೆ ಭೇಟಿಯನ್ನು ಕೊಡ್ತಾರೆ. ಭೇಟಿಯನ್ನು ಕೊಟ್ಟ ಸಂದರ್ಭದಲ್ಲಿ ಸರಿಸುಮಾರು 2ರಿಂದ 7.5 ಕೋಟಿಯಷ್ಟು ದುಡ್ಡು, ಬೆಳ್ಳಿ, ಬಂಗಾರು, ವಜ್ರಗಳನ್ನು ಅಲ್ಲಿಂದ ಥೆಫ್ಟ್ ಮಾಡಲಾಗಿದೆ, ಕದ್ದಿದ್ದಾರೆ ಅಂತ ಹೇಳುವಂಥ ವಿಚಾರವನ್ನು ಮಾಡ್ತಾರೆ. ಇದಾದ ಸ್ವಲ್ಪ ದಿನಗಳ ಬಳಿಕ ಆಪ್ ಪಕ್ಷದ ಚೀಫ್ ಯಾರು ಅರವಿಂದ ಕೇಜ್ರಿವಾಲ್ ಆಗಿರ್ತಾರೆ, ಅರವಿಂದ ಕೇಜ್ರಿವಾಲ್ ಅವರೊಂದು ಆರೋಪವನ್ನು ಮಾಡ್ತಾನೆ. ಇದು 7.5 ಕೋಟಿಯ ಪ್ರಶ್ನೆ ಅಲ್ಲ, ಇದು ಸರಿಸುಮಾರು 200 ಕೋಟಿಯಷ್ಟು ನಷ್ಟ ಇದರಲ್ಲಿ ಥೆಫ್ಟ್ ಆಗಿದೆ ಅಂತ ಹೇಳುವಂಥದ್ದನ್ನು. ಈಗ ನಾವು ಒಂದು ವಿಚಾರವನ್ನು ಗಮನವಿಟ್ಕೊಳ್ಬೇಕಾಗ್ತದೆ. ಇಷ್ಟೆಲ್ಲ ಹೋರಾಟ ಮಾಡಿ ನ್ಯಾಯಕ್ಕೆ ಸಿಕ್ಕಂಥ ದೇವಸ್ಥಾನದ ಒಂದು ಸೆಕ್ಯೂರಿಟಿ ಯಾವ ರೀತಿಯಲ್ಲಿ ಇರ್ತದೆ, ಅದರ ಒಂದು ನಾವು ಸೆಕ್ಯೂರಿಟಿಯ ಸಿಸ್ಟಮ್ ಯಾವ ರೀತಿಯಲ್ಲಿ ಇರ್ತದೆ, ಎಷ್ಟೆಲ್ಲ CC ಕ್ಯಾಮರಾಗಳಿದ್ರು, ಎಷ್ಟೆಲ್ಲ ಅದಕ್ಕೆ ಸೆಕ್ಯೂರಿಟಿಯನ್ನು ನೀಡಲಾಗ್ತಿದ್ರು ಕೂಡ ಇಷ್ಟು ದೊಡ್ಡ ಮೊತ್ತದ ಹಗರಣ ನಡಲಿಕ್ಕೆ ಹೇಗೆ ಸಾಧ್ಯ ಅಂತ ನಾವು ಪ್ರಶ್ನೆಯನ್ನು ಮಾಡಿದಾಗ ಇದನ್ನು ನಾವು ತನಿಖೆಗೆ ಹೋಗಬೇಕಾಗ್ತದೆ. ನೋಡಿ, ನಾನು ಮತ್ತೊಂದು ವಿಚಾರವನ್ನು ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. SIT ಅವರು ತನಿಖೆಯನ್ನು ಮುಂದುವರಿಸೋಕ್ಕಿಂತ ಮುಂಚೆ ಅಲ್ಲಿ ಆದಂಥ ಹಗರಣವನ್ನು ಬಿಂಬಿಸಿಕೊಂಡು ಇಂಟರ್ನಲ್ ಆಡಿಟಿಂಗ್ ನಡೀತದೆ. ಇಂಟರ್ನಲ್ ಆಡಿಟಿಂಗ್ ನಡೆದ ಸಂದರ್ಭದಲ್ಲಿ ಲೆಕ್ಕ ಸರಿಯಾಗಿ ಸಿಕ್ಕದ ಹೊತ್ತಿಗೆ FIR ಮಾಡಬೇಕಿತ್ತು. ರಾಮ ಜನ್ಮಭೂಮಿಯ ಟ್ರಸ್ಟಿಗಳು ಇಂಟರ್ನಲ್ ಆಡಿಟಲ್ಲಿ ವೇರಿಯೇಷನ್ಸ್ ಬಂದಿದೆ, ದುಡ್ಡು ಏನಾಗಿದೆ ಅಂತ ಹೇಳುವಂಥ ವಿಚಾರವನ್ನು ಅವತ್ತೇ ಒಂದು ಫಾರ್ಮಲ್ FIR ಮಾಡಿಕೊಂಡು ಲೋಕಲ್ ಜ್ಯುರಿಸ್ಡಿಕ್ಷನ್ ಪೊಲೀಸಲ್ಲಿ ಕಂಪ್ಲೇಂಟ್ ಕೊಟ್ಕೊಂಡು ಮಾಡಬೇಕಿತ್ತು. ಬಟ್ ಅದನ್ನು ಮಾಡಲಿಲ್ಲ. ಇದು ಮೊದಲೇ ನಮಗೆ ಸಂದೇಹ ಬರಲಿಕ್ಕೆ, ನಮಗೆಲ್ಲರಿಗೆ ಡೌಟ್ ಬರಲಿಕ್ಕೆ ಬರುವಂಥ ವಿಚಾರ ಇದು. ಯಾಕೆ ಟ್ರಸ್ಟ್ ಅವರು ಯಾಕೆ ಕಂಪ್ಲೇಂಟನ್ನು ಕೊಡಲಿಲ್ಲ ಅಂತ. ಮೌಲ್ಯದ ಶ್ರೀ ಶಾರದಾ ಮಂದಿರದ ಸಭಾಂಗಣದಲ್ಲಿ ಕರ್ನಾಟಕ ಜಾನಪದ ಪರಿಷತ್ತು ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲ ತಾಲೂಕು ಘಟಕದ ಪದಗ್ರಹಣ ಮತ್ತು ಜಿಲ್ಲಾ ಮಟ್ಟದ ಜಾನಪದ ಸಮೂಹ ಗಾಯನ ಸ್ಪರ್ಧೆ ನಡೆಯಲಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷರಾದ ಪ್ರವೀಣ್ ಎಸ್ ಕುಂಪಲ ಹೇಳಿದ್ದಾರೆ. ಮಂಗಳೂರು, ಬೆಂಗಳೂರು, ಮೈಸೂರು ರಾಷ್ಟ್ರೀಯ ಹೆದ್ದಾರಿಯ ರಾಮನಗರದಲ್ಲಿ ಜಾನಪದ ಲೋಕ ಎಂಬ ಒಂದು ಕಲ್ಪನೆಯಲ್ಲಿ 25 ಎಕರೆ ಜಾಗದಲ್ಲಿ ಜಾನಪದ ಸಂಸ್ಕೃತಿಯನ್ನು ಬಿಂಬಿಸುವಂಥ ಎಲ್ಲ ಒಂದು ವಸ್ತು ಪ್ರದರ್ಶನ ಇರ್ಬೋದು, ಅದರ ಸಂಸ್ಕೃತಿ ಬಿಂಬಿಸುವಂಥ ಎಲ್ಲ ಕಲೆಗಳನ್ನು ಮೈಗೂಡಿಸಿಕೊಂಡಂಥ ಒಂದು ಜಾನಪದ ಲೋಕ ರಾಮನಗರ ಜಿಲ್ಲೆಯಲ್ಲಿದೆ. ಈ ಒಂದು ಬೆಂಗಳೂರಿನಲ್ಲಿ ಸ್ಥಾಪನೆಗೊಂಡಂಥ ನಮ್ಮ ಜಾನಪದ ಪರಿಷತ್ತು ಪ್ರತಿ ಜಿಲ್ಲೆಗೂ ಕೂಡ ತಲುಪಬೇಕೆಂಬ ನಿಟ್ಟಿನಲ್ಲಿ ಬೇರೆ ಬೇರೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಜಾನಪದ ಪರಿಷತ್ತು ಜಿಲ್ಲಾ ಘಟಕಗಳಿದೆ.
ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಸರಿಸುಮಾರು 32 ಜಾನಪದ ಕಲೆಗಳ ಆಗರ ಆಗಿದೆ. ಆದ್ದರಿಂದ ಆ ಒಂದು ಕಲೆಗಳನ್ನು ಕೂಡ ಶಾಶ್ವತವಾಗಿ ಉಳಿಸಬೇಕು, ಪೀಳಿಗೆಗೆ ತಿಳಿಸಬೇಕೆಂಬ ನಿಟ್ಟಿನಲ್ಲಿ ಜಾನಪದ ಪರಿಷತ್ತು ಸ್ಥಾಪನೆಗೊಂಡಿದೆ. ಈಗಾಗಲೇ ಅವರ ಬೇರೆ ಬೇರೆ ಮಟ್ಟದಲ್ಲಿ ಆ ಒಂದು ಕಲೆಯನ್ನು ಕರಗತ ಮಾಡುವಂಥ ವಿಚಾರಗಳು ಬಂದರೂ ಕೂಡ ನಮ್ಮ ಜಾನಪದ ಪರಿಷತ್ತಿನ ಮೂಲಕ ಅದಕ್ಕಾದಂಥ ವಿಶೇಷ ಒಂದು ಮುತುವರ್ಜಿ ವಹಿಸಿ ನೀಡಬೇಕೆಂಬ ದೃಷ್ಟಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಏರಿಯಾ ಲಕ್ಷ್ಮೀನಾರಾಯಣ ಆಳ್ವಾರ ಮೂಲಕ ಪ್ರಾರಂಭಗೊಂಡಂಥ ದಕ್ಷಿಣ ಕನ್ನಡ ಜಿಲ್ಲಾ ಜಾನಪದ ಪರಿಷತ್ತು, ಆ ಬಳಿಕ ಡಾಕ್ಟರ್ ಎಂ ಮೋಹನ್ ಆಳ್ವ ಮೂಡಬಿದ್ರೆ ಅವರು ಅಧ್ಯಕ್ಷರಾಗಿದ್ದುಕೊಂಡು ಆ ಒಂದು ಜಿಲ್ಲೆಯನ್ನು ಸಂಘಟನಾಬದ್ಧವಾಗಿ ಮುಂದುವರಿಸಿ ಬಂದಿದ್ದಾರೆ. ಇದೀಗ ಎಲ್ಲ ತಾಲೂಕುಗಳಲ್ಲಿ ಕೂಡ ಈ ಒಂದು ಜಾನಪದ ಪರಿಷತ್ತು ಘಟಕಗಳನ್ನು ಸ್ಥಾಪನೆ ಮಾಡಬೇಕೆಂಬ ರಾಜ್ಯದ ಆದೇಶದಂತೆ ದಕ್ಷಿಣ ಕನ್ನಡ ಜಿಲ್ಲಾ ಘಟಕವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಸುಳ್ಯ ಇರ್ಬೋದು, ಬೆಳ್ತಂಗಡಿ ಇರ್ಬೋದು, ಬಂಟ್ವಾಳ ಇರ್ಬೋದು, ಮೂಡಬಿದ್ರೆ, ಹಾಗೆ ನಮ್ಮ ಉಳ್ಳಾಲ, ಮಂಗಳೂರು ಎಲ್ಲ ಕಡೆ ಕೂಡ ತಾಲೂಕು ಘಟಕಗಳ ಕೂಡ ಇದು ರಚನೆ ಆಗಿದೆ. ನಮ್ಮ ಉಳ್ಳಾಲ ತಾಲೂಕು ಘಟಕದ ರಚನೆ ಕೂಡ ಆಗಿದೆ. ಇದಕ್ಕೂ ಕೂಡ ನಾವು ಬೇರೆ ಬೇರೆ ನಮ್ಮ ಜನಪದೀಯವಾಗಿ ಸಮಾಜದಲ್ಲಿ ಕೆಲಸ ಮಾಡ್ತಿರುವಂಥ ಎಲ್ಲರನ್ನು ಕೂಡ ಒಂದು ಭೇಟಿ ಮಾಡಿ ಅವರನ್ನು ಕೂಡ ಈ ಒಂದು ಸೇರಿಸುವಂಥ ಕೆಲಸ ಮಾಡಿದ್ದೇವೆ. ಮುಂದಿನ ದಿನ ಕೂಡ ಅದಕ್ಕೆ ಜೋಡಣೆ ಮಾಡುವಂಥ ಕೆಲಸ ಮಾಡಿದ್ದೇವೆ. ಈ ನಿಟ್ಟಿನಲ್ಲಿ ಅದಕ್ಕೆ ಪೂರಕವಾಗಿ ಒಂದು ಕಾರ್ಯಕ್ರಮಕ್ಕೆ ಒಂದು ಅರ್ಥ ಬರಬೇಕೆಂಬ ನಿಟ್ಟಿನಲ್ಲಿ ನಾವು ಜಾನಪದ ಪರಿಷತ್ತಿನ ಪದಗ್ರಹವನ್ನು ಕೇವಲ ನಾವು ಸದಸ್ಯರಿಗೆ ಮಾತ್ರ ಸೀಮಿತವಾಗಿರ್ತದೆ, ನಮ್ಮ ಜಿಲ್ಲೆಯಲ್ಲಿ ಆ ಒಂದು ಹೊಸತನದ ಮಾದರಿ ಆಗಬೇಕೆಂಬ ನಿಟ್ಟಿನಲ್ಲಿ ಜಾನಪದ ಸಮೂಹ ಗಾಯನ ಸ್ಪರ್ಧೆ ವಿಶೇಷವಾಗಿ ಅದು ಮಹಿಳೆಯರಿಗಾಗಿ ಹಮ್ಮಿಕೊಂಡಿದ್ದೇವೆ. ಯಾಕಂದರೆ ಮಹಿಳೆಯರಿಗಾಗಿ ನಾವು ಹಮ್ಮಿಕೊಂಡಿದ್ದೇವೆ. ಯಾಕಂದರೆ ಮಹಿಳೆಯರು ಕಲಿತರೆ ಜಾನಪದ ಹಾಡುಗಳನ್ನಿರ್ಬೋದು, ಜಾನಪದ ಅದರ ಸಂಸ್ಕೃತಿ ಇರ್ಬೋದು, ಅದು ಮಕ್ಕಳಿಗೆ ನೇರವಾಗಿ ಹೋಗ್ತದೆ. ಅದರಿಂದ ತೊಟ್ಟಿಲು ತೂಗುವ ಮಕ್ಕಳಿಗೆ ಕೂಡ ಜಾನಪದ ಹಾಡಿನ ಮೂಲಕ ತೊಟ್ಟಿಲು ತೂಗುವಂಥ ಒಂದು ಸಂಪ್ರದಾಯ ಪರಿಪಾಠ ಬೆಳಬೇಕೆಂಬ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಹಿಳೆಯರಿಗಾಗಿ 18 ವರ್ಷದ ಮೇಲ್ಪಟ್ಟ ಒಂದು ಮಹಿಳೆಯರಿಗಾಗಿ ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮ ನಡೆದು ಜುಲೈ 12ನೇ ತಾರೀಕಿನಂದು ಕೊಲ್ಯದ ಸೌಭಾಗ್ಯ ಸಭಾಭವನದ ಮುಂಭಾಗದಲ್ಲಿರುವ ಶಾರದಾ ಮಂದಿರದ ಸಭಾಂಗಣದಲ್ಲಿ ನಡೆಯಲಿಕ್ಕಿದೆ. ಈ ಒಂದು ಸಭಾಂಗಣದಲ್ಲಿ ನಡೆಯುವಂಥ ಈಗಾಗಲೇ ನಾವು ಈ ಒಂದು ನಿಗದಿಪಡಿಸಿದಂತೆ ಈ ಕಾರ್ಯಕ್ರಮವನ್ನು ಆಯೋಜಿಸಬೇಕೆಂಬ ನಿಗದಿಪಡಿಸಿದ ತರುವಾಯ 4 ದಿನದಲ್ಲಿ ಸರಿಸುಮಾರು ಜಿಲ್ಲೆಯಾದ್ಯಂತ 20 ತಂಡಗಳು 4 ದಿನದಲ್ಲಿ ನೋಂದಾವಣಿ ಮಾಡಿಕೊಂಡಿವೆ. ಈಗಲೂ ಕೂಡ ತಂಡಗಳು ನಾವು ಬರ್ತೇವೆ ಅಂತ ಹೇಳಿದ್ದು ಕೂಡ ನಮಗೆ ಸಮಯದ ಅಭಾವ ಇರೋದ್ರಿಂದ ನಾವು 20 ಒಳಗೆ ತಂಡಗಳನ್ನು ನಾವು ಈಗಾಗಲೇ ಅಧಿಕೃತವಾಗಿ ನೋಂದಾವಣೆ ಮಾಡಿದ್ದೇವೆ. ಇದರಲ್ಲಿ 4 ಮಹಿಳೆಯರಿದ್ದಾರೆ. ಅದರ ಜೊತೆಯಲ್ಲಿ ಒಬ್ಬರು ಟಮ್ಕಿ, ಏಕೆಂದರೆ ಹಿನ್ನೆಲೆ ಗಾಯನಕ್ಕೆ ಟಮ್ಕಿಯನ್ನು ಬಳಸಿ ಒಂದು ಮೂಲ ಜಾನಪದ ಒಂದು ಸಂಗೀತವನ್ನು ಅನಾವರಣಗೊಳಿಸುವಂಥ ಕಾರ್ಯಕ್ರಮವನ್ನು ಜಾನಪದ ಗಾಯನ ಸ್ಪರ್ಧೆ ಪದಪಂಕ 2026 ಕಾರ್ಯಕ್ರಮ ಜುಲೈ 12 ಮಂಜನಾಡಿ ಗ್ರಾಮ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರು ಮತ್ತು ಮಂಜನಾಡಿ ಕೇಂದ್ರ ಜುಮ್ಮಾ ಮಸೀದಿ ಸಮಿತಿಯ ಅಧ್ಯಕ್ಷರಾಗಿದ್ದ ಅತಾವುಲ್ಲಾ ಪರ್ತಿಪಾಡಿಯವರು ಇತ್ತೀಚೆಗೆ ಅಸೌಖ್ಯದಿಂದ ನಿಧನರಾಗಿದ್ದಾರೆ. ಯುವವಾಹಿನಿ ಪದಗ್ರಹಣದ ಪ್ರಯುಕ್ತ ದೋಸ್ತಿಲು ಎನ್ನುವ ಹೆಸರಿನಡಿ 4 ಗೆಳೆಯರು ಆಶ್ರಮದ ಮಕ್ಕಳಿಗೆ ಊಟೋಪಚಾರ, ಅಗತ್ಯ ಸಾಮಗ್ರಿಗಳ ಜೊತೆ ನಾಟಕ ವೀಕ್ಷಿಸುವ ಸೌಭಾಗ್ಯವನ್ನು ಕಲ್ಪಿಸಿದ್ದಾರೆ. ಗ್ರಾಮ ಚಾವಡಿಯಲ್ಲಿ ನಡೆದ ಯುವವಾಹಿನಿಯ ನೂತನ ಪದಾಧಿಕಾರಿಗಳ ಪದಗ್ರಹಣದ ಬಳಿಕ ಸಂಘದ ಸದಸ್ಯರಾಗಿರುವ ಕಿಶೋರ್ ಡಿಕೆ ಕುಂಪಲ, ಸಚಿನ್ ಉಪ್ಪಳ, ಪ್ರೇಮ್ ಅಸೇಗೋಳಿ, ರವಿಚಂದ್ರ ಸೋಮೇಶ್ವರ ಇವರನ್ನೊಳಗೊಂಡ ಆಶ್ರಮದ ಮಕ್ಕಳಿಗಾಗಿ ದೋಸ್ತಿಲು ವತಿಯಿಂದ ವಿಜಯಕುಮಾರ್ ಕೊಡಿಯಾಲ್ಬೈಲ್ ನಿರ್ಮಾಣದ ಶಿವದೂತಗಳಿಗೆ ನಾಟಕ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಪಡೀಲ್ ಸಂವೇದನಾ ಮಕ್ಕಳ ಮನೆಯಿಂದ 29, ಕುತ್ತಾರು ಬಾಲ ಸಂರಕ್ಷಣಾ ಕೇಂದ್ರದಿಂದ 70 ಮಕ್ಕಳು ಹಾಗೂ ಮೇಲ್ವಿಚಾರಕರು ಪಾಲ್ಗೊಂಡಿದ್ದರು. संततमहं कुञ्जरमुखं शङ्करसुतं तमिह श्रीविघ्नराजं भजे. संततमहं दन्तिकुञ्जरमुखम् अन्तकान्तकसुतं तमिह श्रीविघ्नराजं भजे. श्रीविघ्नराजं भजे हम भजे हम भजे हम भजे तमिह श्रीविघ्नराजं भजे. सेवित सुरेन्द्र महनीय गुणशीलं जप
ಭಜೆ. ಗ್ರಾಮದ ದೇವರನ ಅಂಚನೆ ಶ್ರೀಕೃಷ್ಣ ಪರಮಾತ್ಮನ ಅಂಚನೆ ನಾರಾಯಣ ಗುರುಕುಲಿನ ಪ್ರಾರ್ಥನೆ ಮಲ್ತೊಂದು ಇನಿ ವಿಶೇಷವಾದ ಮೂಲು ಯುವವಾಹಿನಿದ ಪದಗ್ರಹಣದ ಕಾರ್ಯಕ್ರಮಡ್ ಎನ್ನ ಆತ್ಮೀಯರಾಯನಂಚಿನ ಮುರಳಿ ಕೋನಾಜೆ ಇನಿ ಅಧ್ಯಕ್ಷರಾಯದ ಆಯ್ಕೆಯಾಯನಂಚಿನ ಒಂಜಿ ಸಂಭ್ರಮದ ಕಾರ್ಯಕ್ರಮದ ಸಂದರ್ಭಡ್ ಇಂದು ಒಂಜಿ ಸಾಂಸ್ಕೃತಿಕವಾಯನಂಚಿನ ಕಾರ್ಯಕ್ರಮದ ಲೇಸಿಡ್ ನಮ್ಮ ಮಾತೆರ್ಲ ಮಲ್ಪ ವೇದಿಕೆಡುಲ್ಲ ಗ್ರಾಮ ಚಾವಡಿ ಪಂಡ ಒಂಜಿ ಏಪಲ ಆ ಪುದರ್ಗ ತಕ್ಕ ನಿತ್ಯ ನಿರಂತರ ಬಾರಿ ಕ್ರಿಯಾಶೀಲವಾದ ಉಪ್ಪುನಂಚಿನ ಈ ನಾರಾಯಣ ಗುರು ಬಿಲ್ಲವ ಸಂಘ ಬೊಕ್ಕ ಮುಲ್ತ ಯುವವಾಹಿನಿ ವಿಶೇಷವಾದ ನಿಕ್ಲೆ ಮಾತರೆಗ್ಲ ಏರು ಪೂರೈನಿ ಪದಾಧಿಕಾರಿ ನಕ್ಲಾದ ಆಯ್ಕೆ ಆತೇರಾಕ್ಲೆ ಪೂರೈಗ್ಲ ವಿಶೇಷವಾದ ಅಂಚಿನ ಅಭಿನಂದನೆ ಈ ಸಂದರ್ಭಡ್ ಸುರುಕಾದ ಸಲ್ಲಿಸರೆ ಇಚ್ಛಿಸುವೆ. ಐದೊಟ್ಟಿಗೆ ಸಾಮಾಜಿಕ ಕಾರ್ಯಲೇನ ಮಸ್ತ್ ಪೂರ ಮಲ್ದಾರೆ ಎಂಗ್ಲ ಇತ್ತ ಸಾಮಾಜಿಕ ಕಾರ್ಯದ ಬಾರಿ ಮೇರು ವ್ಯಕ್ತಿತ್ವ ಪುನಿ ಸುಮಾ ಬಾರಿ ಎಡ್ಡೆ ಕೆಲಸ ಮಲ್ಪನ ಮುಖಾಂತರ ಕೋನಾಜೆಗೆ ಒಂದು ಎಡ್ಡೆ ಪುದರ್ ಕನಪನಂಚಿನ ಕೆಲಸಲೇನು ಸುಮಾ ಕೋನಾಜೆ ಮಲ್ದೇರೆ ಅಂಚನೆ ಈ ಒಂಜಿ ಯುವವಾಹಿನಿದ ಮುಖಾಂತರ ನನ್ನಾದ ಎಡ್ಡೆ ಕೆಲಸ ಕಾರ್ಯ ಲಾವಡಂದು ದೇವರ ಪ್ರಾರ್ಥನೆ ಮಲ್ತೊಂದು ಇನ್ನು ನನ್ನ ಆತ್ಮೀಯ ಮಿತ್ರೆ ಕಿಶೋರ್ ಕುಂಪಲ ನಮ್ಮ ಎಂಗ್ಲ ಮಂದಿರದ ಆತ್ಮೀಯ ಸದಸ್ಯರೆಲ್ಲ ಬಕ್ಕ ಪುರಸಭೆದ ಸದಸ್ಯರಾದ ರಾಜಕೀಯವಾದ ಸಾಂಸ್ಕೃತಿಕವಾದ ಇತ್ತ ಎಂಕ ಖುಷಿದಾದ ಬಣ್ಣ ಫಿಲ್ಮ್ ಆ್ಯಕ್ಟ್ರ್ ಕಿಶೋರು ಬಾರಿ ಮಾತ ಮೆಟ್ಲ ಕಿಶೋರ್ ಬಣ್ಣ ಮಾತೆರ್ಲ ಒಟ್ಟಿಗೆ ಅಂತದ್ದು ಒಂಜಿ ಸೆಲ್ಫಿ ದೆಪ್ಪುನ ಮನುಷ್ಯ ಆತಿನ ಬಾರಿ ಎಂಕ್ ಖುಷಿ ದಯ ಬಂಡ ಒಂಜಿ ಬಡ ಕುಟುಂಬಡೆ ಬತ್ತಂಡಲ ಶ್ರಮಭರಿತವಾದ ಕೆಲಸ ಮಲ್ತಂಡ ತನ್ನ ಜೀವನದ ಉದ್ದಾಗ ನಮ್ಮ ಪ್ರಾಮಾಣಿಕವಾದ ಕೆಲಸ ಮಲ್ತಂಡ ನಮ್ಮ ಒಂಜಿ ಆಸಕ್ತಿ ಕೆಲಸ ಮಲ್ತಂಡ ಕಿಶೋರ್ ಲೆಕ್ಕನೆ ಮಾತೆರ್ಲ ಮಿತ್ತು ಬರ್ರೆ ಅವಕಾಶ ಉಂಟು ಅಂತ ಪನ್ಪನೇನು ಕಿಶೋರ್ ತೋಜಾದ ಕೊರತೇರು ನಾನು ವಿಶೇಷವಾದ ಶಿವದೂತ ಗುಲಿಗೆ ನಾಟಕ ಈ ನಾಟಕದ ನಿರ್ದೇಶನ ಮಂತ್ರಿನಾರು ವಿಜಯಕುಮಾರ್ ಕೊಡಿಯಾಲ್ ಬೈಲ್ ಅರೆ ನೀವು ವೈಟಲ್ಲೇ ತುಂಬ ಬರ್ಪೇರೆ ನಿಂಗೆ ಗೊತ್ತಾಪುಜಿ ಎಂಚಿನ ಒಂಜಿ ಸಸ್ಪೆನ್ಸ್ ಮಲ್ತದ ದೀತೇರಿ ಎಂಗ್ಲೇನು ಮೂಲ ಉಂತಾದೆ ವಿಜಯನ್ನೇ ಇಡೀ ತುಳುನು ವಿಶೇಷವಾದ ಈ ಒಂಜಿ ನೇನು ಪಾಡುನೇಕ್ ನಂಗೆ ಶಕ್ತಿ ಕೊರ್ನಾರು ವಿಜಯಕುಮಾರ್ ಕೊಡಿಯಾಲ್ ಬೈಲ್ ಪನಿಯರ ಅತ್ಯಂತ ಸಂತೋಷ ಪಡೆಪೆ ಆರು ಕನಪನಂಚಿನ ಪ್ರತಿ ಒಂಜಿ ನಾಟಕಲ ಆರು ಪ್ರಾರಂಭ ಮಲ್ತಿನಂಚಿನ ನಾಟಕ ನಿರ್ದೇಶನ ಕತೆ ಸಂಭಾಷಣೆ ಐಟ್ ಒಂಜಿ ದಾಲ ಪೆಜ್ಜರೆ ದಿಕ್ಕಂದು ಆ ರೀತಿಡ್ ತುಳುಕು ಶಕ್ತಿ ಕೊರ್ಪನಂಚಿನ ಕೆಲಸ ಮಲ್ತೇರು ತುಳುನು ವಿಶ್ವಲ ಮಟ್ಟಡ್ ತುಳುನು ಬೆಳಗಾವನ ಕೆಲಸ ಮಲ್ತಿನ ಒಂಜಿ ವ್ಯಕ್ತಿಡ್ ವಿಜಯಕುಮಾರ್ ಕೊಡಿಯಾಲ್ ಬೈಲ್ ಎಂದು ಪನಿಯರೆ ನಾನು ಅತ್ಯಂತ ಸಂತೋಷ ಪಡೆಪೆ ಎನ್ನ ಬಾರಿ ಪ್ರೀತಿದಾರೆ ನಮ್ಮ ಮಾತೇರ್ನೆಲ್ಲ ಪ್ರೀತಿದಾರೆ ಅವು ಶಿವದೂತ ಗುಳಿಗೆ ನಾನೊಂಜಿ 100 ಸಲ ಮಂತನಲ್ಲ ತೂಪುನಂಚಿನ ಒಂಜಿ ಆಸಕ್ತಿ ಇತ್ತನಂಚಿನ ಒಂಜಿ ನಾಟಕ ಬಂಡವು ಶಿವದೂತ ಗುಳಿಗೆ ಎಂದು ಪನಿಯರೆ ನಾನು ಅತ್ಯಂತ ಸಂತೋಷ ಪಡೆಪೆ 5 ಬಕ್ಕ 6 ಬೇತೆ ನಾಟಕ ನನ್ನ ರಂಗಭೂಮಿಡೆ ಕನಪನಂಚಿನ ಪ್ರಯತ್ನ ಮಲ್ದೇರೆ ಪೂರಾ ನಾಟಕಲ ಒಂಜೆಡ್ದು ಒಂಜಿ ಕುಶಿತ ನಾಟಕ ನಮ್ಮ ತೂಪುನ ನಾಟಕ ಇಟ್ಟು ಕಲ್ಪನ ನಾಟಕ ನಮ್ಮ ತೆರಿವನ್ನ ನಾಟಕ ವಿಜಯಕುಮಾರ್ ಕೊಡಿಯಾಲ್ ಬೈಲ್ರನಗೆ ಇನಿ ಸನ್ಮಾನದ ವೇದಿಕೆಗೆ ಎಂಕ್ಲು ಮಾತೆಲ್ಲ ಹೆಚ್ಚಿನ ಅಂಶ ಜಗನ್ನ ನಮ್ಮ ಮಾತೆಲ್ಲ ಉಂತುದಿನಿ ವಿಜಯನ್ನಗೆ ನನಾತ್ ನಾಟಕ ಸಿನಿಮಾ ಕೊರ್ಪುನಂಚಿನ ಸೌಭಾಗ್ಯ ಕೊರಡೆ ನಂಗೆ ತೂಪುನ ಸೌಭಾಗ್ಯ ನಂಕಲ ಕೊರಡೆ ಈ ಸಂದರ್ಭಡಾರೆಗೆ ವಿಶೇಷವಾದ ಎನ್ನ ಕಿಶೋರುಗಳ ವಿಶೇಷವಾದ ಅಭಿನಂದನೆನು ಬಕ್ಕ ಹಾಗೆ ಆಶೀರ್ವಾದನು ಬಕ್ಕ ಹಾಗೆ ಪ್ರೋತ್ಸಾಹನ ಕೊರೊಂದು ವಿಜಯನ್ನ ಎನ್ನ ಆಕೆ ಎಂಗ್ಲ ಕಿಶೋರು ನನಾತು ಬುಲೆಪಾಲೆ ಎಂದಿರಡ ನಟ್ಟೊಂದು ನಮ್ಮ ಮಾತೆರೆಲ್ಲ ಎಡ್ಡಾವಡಂದು ಈ ಸಂದರ್ಭದ ಪನೊಂದು ಕೇಶವ ಬಂಗೀರ ಜೊತೆ ಆತಿರು ಪ್ರಾಂಶುಪಾಲರು ಗುರುನಾರಾಯಣ ಕಾಲೇಜ್ ಅರಿನ ಈ ಜಡ್ಡಿಗೆ ಎದುಕೊಂದೊಂದು ಪುಗಿಲಿಗು ಶಾಲು ಕೈಕೊಂಚಿ ನೆಂಪುದ ಕಾಣಿಕೆಯನ್ನು ಕೊರದು ಎದುಕೊಂಡಂದು ಕೆನೊಂದುಲ್ಲೆ ಸೊಲ್ಮೇಲು ಪದಗ್ರಹಣದ ಬೆರಿಟೆ ಈ ಒಂಜಿ ಲೇಸು ನಡಪ ಒಂದುಲ್ಲ ದಾಯಿ ಪನ್ಪಿನ ವಾಪಗ ಪ್ರಶ್ನಾರ್ಥಕ ಚಿಹ್ನೆ ಆದಿತ್ತಂಡು ದಾಯಿ ಪಂಡ ಲೇಸು ಮಂತದ ಸನ್ಮಾನ ಮನ್ಪುನೆ ನಮ್ಮ ತೂವೋಲಿ ಅಂಡ ಸನ್ಮಾನ ಮನ್ಪೆರೆಗಾದೆ ಈ ಲೇಸದ ಅಟ್ಟನೆ ಆತಂಡು ಮಾತಿರೆಗ್ಲ ತುಳು ಅರ್ಥಾಪುಂಡು ಇಜ್ಜ ಗೊತ್ತಿಜ್ಜಿ ಕಿನ್ಯ ಜೋಕುಲುಲ್ಲ ನಿಕ್ಲಿಗೆ ಅರ್ಥಾಪುನಂಚಿನ ಭಾಷೆ ಇಟ್ಕೊಂಡಾಡನ್ನ ಪನಲಿ ಜೀವನದಲ್ಲಿ ಪ್ರಯತ್ನ ಮಾಡಬೇಕಂದ್ರೆ ಪ್ರಯತ್ನ ಮಾಡಿ ಸೋತವರು ಹಲವಾರಿದ್ದಾರೆ ಆದರೆ ಪ್ರಯತ್ನ ಮಾಡದೆ ಸೋಲುವಂಥದ್ದು ನಿಜವಾದ ಸೋಲು. ಹೀಗೆ ಇಡುವಂತಹ ಪ್ರಯತ್ನದ ಹಾಡಿಯಲ್ಲಿ ಒಂದು ಹೆಜ್ಜೆ ಸೋತ್ರೂ ಕೂಡ ಆ ಹೆಜ್ಜೆ ನಿಮಗೆ ಯಶಸ್ಸಿನ ಹೆಜ್ಜೆ ಆಗ್ತದೆ. ಅದುವೇ ನೀವು ಸೃಷ್ಟಿಸುವಂತಹ ಒಂದು ಚರಿತ್ರೆ ಆಗ್ತದೆ.
ಮಲ್ತೊಂದು ಪುನಂಚಿನ ಈ ಮಾನಾದಿಗೆದ ಮನೆಟ್ ವಿಜಯಣ್ಣ ಓಲಗಾವಡನ್ಕೇನೊಂದು ವಿಜಯಣ್ಣ ಇರ್ನನೇ ವೇದಿಕೆ ಅಂಡ ಇರ್ನನೇ ಅನುಗೆತ್ತೊಂದು ಈ ವೇದಿಕೆಯನ್ನು ಒಂಚೂರು ಹೊರ್ತು ಇರಿಗೋಸ್ಕರ ಈ ಸನ್ಮಾನ ಮಂತೊಂದಿಲ್ಲ ಸನ್ಮಾನ ಅಂದು ಪನ್ಪುನಿರ್ದಲೆ ಹೆಚ್ಚ ಗುರು ವಂದನೆ ಎಂದು ಪನುವಲಿ ದಾಯಂದು ಕೇಂಡ ಮಂತೊಂದು ಪುನಂಚಿನ ದೋಸ್ತಿಲು ಕೂಟದ ಆ 4 ಜವನಿರ್ಲ ವಿಜಯಣ್ಣನ ಶಿಷ್ಯರು ಪನ್ಪಿನ ಒಂಚಿ ಪೆರ್ಮೆ ಮಾತ್ರತ್ತು ಉಂದಾಯಿನನೆ ಪಂಡೆ ರಟ್ಸಾರತ ಆಜೀಡ್ ಕಲಾ ಚಕ್ರವರ್ತಿ ಬಿರುದು ಆ ಪೊರ್ತುಡಿ ಯಾನು ಪುಟ್ಟು ದಿನನೇ ಇಜ್ಜಾಂಡ್ ಆ ಪೊರ್ತುಡೆ ಕಲಾ ಚಕ್ರವರ್ತಿ ಅದು ಮೇರೇನಾರು ಅರ್ನ ಸನ್ಮಾನದ ನುಡಿ ಪನ್ಪುನಾತು ಮಲ್ಲಕೊಲು ನಮ್ಮ ಅತ್ತು ಆಂಡ ಅಕ್ಲೇನ ಶಿಷ್ಯರ್ನ ಅಕ್ಲೇನ ಉಡಲ ಅಂಗದ ಆಡೊಂಡ ಐಕ ಸ್ವರ ಅಪ್ಪುನಂಚಿನ ಒಂಚಿ ಎಲ್ಲಿಯ ಪುನೆಪು ನರಮಾನಿ ಪಂಡಿ ಬೊಕ್ಕ ಐ ಸಾಧನೆ ಮನ್ಪೊಡಾಂಡ ಈಗ ಮೂಜಿ ಅಂಶ ಓಡಾಪುಣಿಗೆ ಒಂಜಿ ಮನಸ್ಥಿತಿ ಕುಡೊಂಜಿ ಮನೆಸ್ಥಿತಿ ನನೊಂಜಿ ಮನಿಸ್ಥಿತಿ ಒಂದು ಮೂಜಿ ಸಕಾಯ ಆಂಡ ಜೀವನಡು ಸಾಧನೆ ಮನ್ಪರೆ ಸಾಧ್ಯ ಆಪುಂಡು ಮನಿಸ್ಥಿತಿ ದಾಯಿಂದ ಕೇಂಡ ಇನಿಕಾನಗ ಅರ್ನ ಸಂಸಾರದ ಜಂಜಾಟದ ಸಂತೆಡು ಓಲಾಂಡಲ ರೂಪಶ್ರೀ ಅಮ್ಮ ಬೊರ್ಚಿ ಪಂತ್ವೆರಡು ಅರಗಿನಿ ಎದುರು ಪೈರು ಭಂಗ ಆತು ಆಂಡ ಆರು ಕೈದಾರದ ಬುಡಿದಿ ಆದು ಅರಗೆ ಇನಿಮುಟಲ ಸಕಾಯ ಮಂತಿ ನಿರ್ದಾತ್ರ ಅರ್ನ ಯಶೋಗಾತದ ಸಾಂಗತ್ಯ ಆಯ ನಿರ್ದಾತ್ರ ಒಂದು ಸಾಧನೆ ಸಾಧ್ಯ ಆತು ನೆನಪನಲ್ಲಿ ಅಂಚೆನೆ ಭಾವನೆ ಇದ್ದರೆ ಭಗವಂತ ದೃಷ್ಟಿ ಇದ್ದರೆ ಸೃಷ್ಟಿ ನೂಲಿನಂತೆ ಸೀರೆ ತಂದೆಯಂತೆ ಮಗ ಪಂಪಿನ ಹೊರಟೆ ವಿಶಿಷ್ಟ ಬೊಕ್ಕ ತಸ್ಮೈ ಮೂಜಿ ಜನ ಅಕ್ಲಿನ ಸಂಸಾರದ ಕೊಂಡಿದಾದೊಂಡ ಅವು ನಿತ್ಯಾನಂದನ ಆಶೀರ್ವಾದ ಹೊರಟೆ ಅರ್ನೊಟ್ಟಿಗೂ ಇನಿ ಮುಟ್ಟಲ ಪಜ್ಜಿದಿ ಒಂದು ಬೈದಿನವು ಅಂಚಾದ ಈ ಪೊರ್ತುಡು ಇಲ್ಲದಕ್ಲಿನ ನೆನಪುಡೈನವು ನಮ್ಮ ಕರ್ತವ್ಯನೇ ಐತೊಟ್ಟಿಗೂ ಮನಿಸ್ಥಿತಿలో ಮುಖ್ಯ ಆಪುಂಡು ದಾಯ ಪಂಡ ನಂಗೆ ಪಣವು ಪನ್ಪುನವು ಮಾತೆ ಇತ್ತಂಡ ಇಂಚಿತ್ತಿನ ಸಾಧನೆ ಮನ್ಪರೆ ಸಾಧ್ಯ ಆಪೂಜಿ ವಿಜಯಣ್ಣಡ ಕೇಂಡ ಆರ್ ಪನ್ಪೇರು ಹೈಸ್ಕೂಲ್ ಕಲ್ಪುನಗಲೆ ಅರ್ನ ಬಂಚಿದ ಗುರ್ಗಾರ್ಮಿಗೆ ಅರ್ನ ಫೀಸನ್ನು ಆರೇ ಕಟ್ಟೊಂದಿತ್ತಿನವು ಅವು ಇಂಡಸ್ಟ್ರಿಡು ಬೇಲೆ ಮಂತದಾದಿಪ್ಪು ಅತ್ತಂಡ ಪೇಪರ್ ಡಿಸ್ಟ್ರಿಬ್ಯೂಷನ್ ಮಂತಿನಾದಿಪ್ಪು ನೈಟ್ ಡ್ಯೂಟಿ ಮಂತದು ಇರುವ ವರ್ಷ ಮಸಾಲ ಇಂಡಸ್ಟ್ರಿನ ನಡಪಾದು ಸಾರ ತೊರ್ಮನೊತ್ತ 83 ಈಸವಿಡು ಡ್ರಾಮಾ ಪನ್ಪಿನೈಕ ಪಜ್ಜಿನ ದೀಪೇರು ಓಲ ದೀನಂಚಿನ ಪಜ್ಜಿನ ಪಿರತು ಒಂದಿ ಇನಿಮುಟ್ಟ ಬತ್ತಿನೇರ್ದಾತ್ರ ಆ ಛಲ ಇತ್ತಿನೇರ್ದಾತ್ರ ಈ ಸಾಧನೆ ಮನ್ಪರೆ ಸಾಧ್ಯ ಅಪ್ಪನು ಪನ್ಪುನವು ನಿತ್ಯ ಸತ್ಯ ಈ ಮನಿಸ್ಥಿತಿ ಈ ಬಡವು ಪನ್ಪಿನವು ಖಾಲಿ ಪಣವುಗು ಮಾತ್ರತ್ತು ಅವು ಜೀವನದ ಸಾಧನೆಗಳೆತ್ತಿನವು ಆ ಬಡವುರ್ದೇ ಇನಿಕ್ಕಾನಗ ಅರ್ನ ಮನಸ್ಥಿತಿ ಆತ್ ಗಟ್ಟಿ ಇತ್ತಿನೇರ್ದಾತ್ರ ಇನಿಕ್ 150 ಹೆಚ್ಚ ಸಿನಿಮಾ 30 ಹೆಚ್ಚ ನಾಟಕ ಜೀವಂತವಾದ ಉಂಡು ಪಂಡ ಅವು ಒಂಜಿ ಆಶಯನು ತಗೊಂಡು ಪಂಡ ಅವು ವಿಜಯಣ್ಣನದು ಮಾತ್ರ ಸಾಧ್ಯ ನಮ್ಮ ಮಾತಲ್ಲಿ ಇತ್ತೆ ಪೆರ್ಮೆಡು ಪನ್ಪುನಂಚಿನ ಶಿವದೂತ ಗುಳಿಗೆ ಎನ್ಮ 100 ಹೆಚ್ಚಿಗೆದ ಶೋ ಪಡಿತುಂಡು ಇನಿಕಲ ಒವ್ವೇ ಪಿಕ್ಚರ್ ರಿಲೀಸ್ ಆಂಡಲ ಎನ್ನ ಇಲ್ಲಲು ಪೊಪ್ಪ ಪನ್ಪುನ ಒಂಚೇ ಡೈಲಾಗ್ ಪಂಡ ಅವು ಪಿಕ್ಚರ್ ಬಿಡು ಎಂಕ್ಲೆನ ಟೈಮ್ ಇಡು ಒರಿಯೋರ್ದೊಲಿ ಅಸಲು ಬೈದಿತ್ತುಂಡು ಐತ ಎದುರು ಓ ಸಿನಿಮಾಲ ಇಜ್ಜಿ ಅಂಚಿನ ಐಕಾನಿಕ್ ಸಿನಿಮಾದ ಸೃಷ್ಟಿಕರ್ತಿರು ಆರು ಇಂಚ ಪಂಡೊಂದು ಪೋಂಡ ಅವು ಸಾಲುಲು ಹೆಚ್ಚ ಆಪುಂಡು ಸುಲಭಡು ಪನುಡಾಂಡ ಪನಲಿ ಗಗನಂ ಗಗನಾಕಾರಂ ಸಾಗರಂ ಸಾಗರೋಪಮಃ ಗಗನಕ್ಲ ಸಾಗರಗ್ಲ ಉಪಮ ಇಜ್ಜಿ ಅಂಚಿನ ಅರ್ನ ಸಾಧನೆಗೆ ನನ್ನೊಂಜಿ ಸಾಧಕರು ಇಜ್ಜಿರು ನ ಭೂತೋ ನ ಭವಿಷ್ಯತ್ ಪನ್ಪಿನ ಒರುಟು ಆರುಲ್ಲೇರು ಅವೇತೋ ಜನಕ್ಲಿಗೆ ಅವೇತೋ ಕಲಾವಿದರಿನ ಕುಟುಂಬಗೂ ಒಂಜಿ ಆಶಯದ ಕಿರಣ ಆದ 6 ಉಲ್ಲೇರು ಮಾತ್ರ ಅತ್ತು ಕಾಮಿಡಿ ತೂಯಂದಾಂಡ ಒರಿಯರ್ದೊರಿಯ ಸರ್ ಅಂಡರ್ವರ್ಲ್ಡ್ ಮೂವಿ ತೂಯಂಡ ಸಾಧು ಶೆಟ್ರಿನ ಆ ಒಂಜಿ ನಾಟಕ ಅತ್ತಂಡಾಂಡ ಸಾಮಾಜಿಕ ನಾಟಕ ಪೌರಾಣಿಕ ನಾಟಕ ಮಾತೇಕ್ಲ ಒಂಜಿ ಹೊಸ ಭಾಷ್ಯ ಬರತು ಹೊಸತನದ ತುಡಿತಾದಿತ್ತಿನಾರು ವಿಜಯಣ್ಣ ಆರು ಮಂತಿನಂಚಿನ ಆ ಒಂಜಿ ಹೊಸ ಕಜ್ಜನೆ ಇನಿಕಾನಗ ಅವೇತೋ ಜನಕ್ಲಿನ ಜೀವನದ ಆಶಯ ಆತುಂಡು ಅಂಚದು ಒಂಜಿ ಮಾಮಲ್ಲ ಕೈತಾಟಿ ಅರಿಕೊಂಡು ಅವು ಏತುಂಡಲ ಎಲ್ಲಿಯೇ ಮನದು ವಿಜಯಣ್ಣ ನಿಕ್ಲಿನ ಶಿಷ್ಯರ್ನಕುಲ್ ಮನ್ಪುನಂಚಿನ ಈ ಮಾನಾದಿಗೆ ಅವು
ನಾಭಿ ಶಕುನ ಸಂಸ್ಕಾರ ಸಿಂಹಸ್ಯ ಕ್ರಿಯತೆ ವನೆ ಪನ್ಪೇರು. ಸಿಂಹ ನಡತಿನವಿ ಸಾದಿಗೆ ಅರ ನಡತಿನಂಚಿನ ನಡಕೆಡು ಅರ್ಲಕ್ಕೆ ಇರುಗ್ಲ ನಡಪೆರ ಆಯ್ಜಿನಲ್ಲ ಅವು ನಂಗೆ ಒಂಜಿ ಆದರ್ಶವಾದಿಪ್ಪು ನಾವು ಅವಿನ ನೆನವರಿಕೆ ಮಂತೊಂದು ವೇದಿಕೆ ಪುನ ಪೂರ ಗಣ್ಯ ಬಿಣ್ಣರಿಗೆ ಸತೀಶ್ ಕುಂಪಲ ಬೊಕ್ಕ ವೇದಿಕೆ ಪುನ ಪೂರ ಗಣ್ಯ ಬಂಧುಲೆಗೆ ಸೇರ್ದಿನ ಮೋಕೆದ ಕಲಾಭಿಮಾನಿಲೆಗೆ ಆಶ್ರಮದ ಬಂಧುಲೆಗೆ ಅಂಚನೆ ಎಂಕಲೈನಿ ನಾಟಕನು ಅನುಮಲ್ತು ಕೊರ್ನ ದೋಸ್ತಿಲು ಕೂಟಗು ಮತ್ತೆರೆಗ್ಲ ಕಲಾ ಸಂಗಮದ ಕಲಾವಿದರ್ನ ಉಡಲ್ದಿಂಜಿನ ಸೊಲ್ಮೇಲೆನ ಸಂದ ಒಂದಿಲ್ಲ ಮಸ್ತ್ ಅಪೂರ್ವ ಕ್ಷಣ ಒಂದು ದಯಮಾಡಿ ಯಾನಿ ಎಂದು ದಿನ ಐಜಿ ಅಲ್ಪಡ್ದು ಬರ್ರೆಲ್ಲ ಎಂಕ ಇಷ್ಟ ಐತಜಿ ದಯಮಾಡಿ ಎಂಕ ಬಾಡಿ ಐಜಿ ಎಂಕ ಬಾಡಿ ಗಾರ್ಡ್ ಕೊಡ್ತಾರೆ ಬಾಡಿ ಜನ ಎಂಕ ಬಾಡಿ ಗಾರ್ಡ್ ಕೊಡ್ತಾರೆ ಐಟು ಪೂರ ಪಿರಾಯನ ಸಚ್ಚಣ್ಣ ಗೊತ್ತುಂಡವು ರಂಗಭೂಮಿಡು ನನ್ಲಾತ್ ಬದಲಾವಣೆದ ನಾಟಕಲಿನ ಸಿನಿಮಾಲಿನ ಕೊರ್ಪುನ ಎನ್ನ ಎಂಕನ್ನ ಪ್ರಯತ್ನಗೂ ಅಂಚನೆ ರಂಗಭೂಮಿಡು ಏರು ಮಾತ ಹೊಸ ನಾಟಕಲು ಬದಲಾವಣೆದ ನಾಟಕಲು ಸಿನಿಮಾಲು ಕೊರ್ಪೆರ ಪೂರೆಕ್ಲ ನಿಕಲ್ ಆಶೀರ್ವಾದ ಪ್ರೋತ್ಸಾಹ ಸದಾ ಉಪ್ಪಡು ತುಳು ಭಾಷೆದ ಮಿತ್ತು ಅಭಿಮಾನ ಉಪ್ಪಡೊಂದು ಪನೊಂದು ನಾಟಕಡು 2 ಗಂಟೆ 5 ನಿಮಿಷ ಪಾತಿರೊಂದಿಲ್ಲ ಈ ಸನ್ಮಾನಗೂ ಎನ್ನ ದೋಸ್ತಿಲು ಉಡಲ್ದಿಂಜಿನ ಸೊಲ್ಮೇಲು ಎನ್ನಡ್ದು ಬೊಕ್ಕ ಎಂಕಲ್ನ ಇಲ್ಲದ ಕಲ್ನ ಪರವಾದ ಕೋಟೆಕಾರು ಬೀರಿಯಲ್ಲಿ RB ಕಾಂಪ್ಲೆಕ್ಸ್ ಉದ್ಘಾಟನೆಯ ಸಂದರ್ಭದಲ್ಲಿ ಪತ್ರಕರ್ತರಾದ ಆಸಿಫ್, ದಿನೇಶ್ ಮತ್ತು ಶಶಿಧರ್ ಅವರುಗಳನ್ನು ಗೌರವಿಸಲಾಗಿದೆ. ಒಂದು ಕಾರ್ಯಕ್ರಮನ ಪ್ರತಿಯೊಂದು ಊರಿಗೂ ತಲುಪೋಣಂಚಿನ ಈ ಮೂಜಿ ವ್ಯಕ್ತಿಗಳಿಗೆ ಈ ಸಂದರ್ಭ ಕಟ್ಟಡ ಕಾರ್ಮಿಕರು ಹಾಗೂ ಎಲ್ಲ ರೀತಿಯ ಕೆಲಸ ಕಾರ್ಯಗಳನ್ನು ನಡೆಸಿದವರಿಗೆ ಸನ್ಮಾನ ನೆರವೇರಿದೆ. ಬಾಳೆಪ್ನಿ ಗ್ರಾಮದ ಹೂವಾಕುಕೊಲ್ಲು ಸನ್ನಿಧಿಯ ಸದಸ್ಯರಾದ ಯೋಗೀಶ್ ಆಚಾರ್ಯ ಹೂವಾಕುಕೊಲ್ಲು ಅವರು ಅಲ್ಪಕಾಲದ ಅಸ್ವಸ್ಥತೆಯಿಂದ ಬುಧವಾರ ನಿಧನ ಹೊಂದಿದ್ದಾರೆ ಎಂದು ತಿಳಿಸಲಾಗಿದೆ. ಇವರ ಆತ್ಮಕ್ಕೆ ಪರಮಾತ್ಮನು ಚಿರಶಾಂತಿ ನೀಡಲೆಂದು ಮಂದಿರದ ಪದಾಧಿಕಾರಿಗಳು ಸಂತಾಪ ವ್ಯಕ್ತಪಡಿಸಿದ್ದಾರೆ. ರೋಟರಿ ಕ್ಲಬ್ ಆಫ್ ದೇರಳಕಟ್ಟೆ ಇದರ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಇತ್ತೀಚೆಗೆ ಅಡ್ಯಾರ್ನಲ್ಲಿ ನಡೆಯಿದೆ. ಕೇಸಗಡೆಯ ಸರ್ಜನ್ ಡಾಕ್ಟರ್ ಅನಂತನ್ ರೋಟರಿ ಕ್ಲಬ್ಬಿನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ರೋಟರಿ ಕ್ಲಬ್ ಅನ್ನು ಇಷ್ಟರ ಮಟ್ಟಿಗೆ ಪ್ರೀತಿಸುತ್ತಿರುವುದು ನಮಗೆ ಹೆಮ್ಮೆ ತರುತ್ತದೆ ಎಂದು ಮಾಜಿ ಗವರ್ನರ್ ಡಾಕ್ಟರ್ ದೇವದಾಸ್ ರೈ ಹೇಳಿದ್ದಾರೆ. ಅನಂತನ್ ರಾಘೋತ್ತಮನ್ Good evening, friends. Before I hand over, install Ananthan as the next president, may I request all of you to give a standing ovation to Diamond Plus President, Dr. Anita Ravishankar. Congratulations to you, madam. I'm sure you're happy about it. A member who has just come in, chairman for our community service projects and medical camps, Rotarian R.K. Shetty. The other clubs that are in this district, and they have helped us in the past with various projects, with various collaborations, and I sincerely hope that they will extend that support to me also, and also to all the members of my club. Whatever support you have given to our past President Anita Ravishankar, the same I expect you to give to me, and I assure you that I will do the best that is possible. Making the children read and write, they were going to different schools, suddenly it opened his eyes. He wanted to serve the society. So when he was a Rotractor himself, he was invited for the Rotary Club meetings as a Rotractor, but one fine day he just walked into a business meet of the club, uninvited,
Business meets are supposed to be, only for the Rotarians, and then the same thing was there, barrier, Rotractor, Rotarian. The president asked him why did you come here? What makes you come here? He said, I want to join your club. Come on! You can't join a Rotary club there. You have to be invited. You have to be sponsored by someone. So please walk away. But somehow he stood his ground and said, a child does not need an invitation to come to a club. The Rotractor does not need an invitation to come to a Rotary club. And immediately, Suji Owode, one of the senior Rotarians, got up and said, Hakim, Olianka, please don't go. I am sponsoring you. That's how he entered the Rotary Club of Transamadi. The Rotary Club of Transamadi transformed him, and he said to Satish Bodar, if Suji Owode had not invited me to Rotary, today I would not have been the Rotary International President. That is the impact it made on him.